ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ ಟಿಪ್ಸ್ ವಿತ್ ಎಐ ಗುರೂಜಿಗೆ ಸ್ವಾಗತ. ಎಲ್ಲರಿಗೂ ಎಚ್ಚರಿಕೆ. ಇಂದು ನಾವು ಸಿಂಹರಾಶಿಯವರ ಜೀವನದಲ್ಲಿ ಸದ್ದಿಲ್ಲದೆ ನಡೆಯುತ್ತಿರುವ ಒಂದು ಭೀಕರ ಬೆಳವಣಿಗೆಯ ಬಗ್ಗೆ ವಿವರಿಸಲಿದ್ದೇವೆ. ನಿಮ್ಮ ಅತಿಯಾದ ಆತ್ಮವಿಶ್ವಾಸವನ್ನೇ ಬಂಡವಾಳವಾಗಿಸಿಕೊಂಡು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ದ್ವೇಷದಿಂದ ಗಮನಿಸುತ್ತಾ ನಿಮ್ಮ ಪತನಕ್ಕಾಗಿ ಹೊಂಚು ಹಾಕುತ್ತಿರುವ ಒಬ್ಬ ಮಹಿಳೆ ನಿಮ್ಮ ಸುತ್ತಮುತ್ತಲೇ ಇದ್ದಾಳೆ. ಆಕೆ ನಿಮ್ಮ ದೌರ್ಬಲ್ಯಗಳನ್ನು ಹೇಗೆ ಪತ್ತೆ ಹಚ್ಚುತ್ತಿದ್ದಾಳೆ, ಅವಳ ಕುತಂತ್ರದ ಉದ್ದೇಶವೇನು ಮತ್ತು ಅವಳ ಪ್ರವೇಶದಿಂದ ನಿಮ್ಮ ಸುಗಮ ಜೀವನ ಹೇಗೆ ಅಸ್ತವ್ಯಸ್ತವಾಗಲಿದೆ ಎಂಬ ಕಠಿಣ ಸತ್ಯವಿಲ್ಲಿದೆ. ರಾಶಿಚಕ್ರದ 5ನೇ ಸ್ಥಾನದಲ್ಲಿರುವ ಸಿಂಹರಾಶಿಯವರು ಸೂರ್ಯನ ಪ್ರಭಾವದಿಂದಾಗಿ ಅಹಂಕಾರ ಮತ್ತು ಮುಂಡುತನಕ್ಕೆ ಹೆಸರಾದವರು. ಮಘ, ಪೂರ್ವ ಫಾಲ್ಗುಣಿ ಮತ್ತು ಉತ್ತರ ಫಾಲ್ಗುಣಿ ನಕ್ಷತ್ರದ ಪಾದಗಳಲ್ಲಿ ಜನಿಸಿದ ಇವರು ತಮ್ಮ ಶಕ್ತಿಯ ಬಗ್ಗೆ ಅತಿಯಾದ ಹೆಮ್ಮೆ ಹೊಂದಿರುತ್ತಾರೆ. ಇದೇ ಹೆಮ್ಮೆ ಇವರ ಬದುಕಿಗೆ ಕಂಟಕವಾಗಲಿದೆ. ಸೂರ್ಯನ ತೇಜಸ್ಸಿನಿಂದಾಗಿ ನೀವು ಎದ್ದು ಕಾಣುತ್ತೀರಿ ನಿಜ, ಆದರೆ ಅದೇ ತೇಜಸ್ಸು ನಿಮ್ಮ ಶತ್ರುಗಳಿಗೆ ನೀವು ಸುಲಭವಾಗಿ ಗುರಿಯಾಗುವಂತೆ ಮಾಡುತ್ತಿದೆ. ನಿಮ್ಮ ನೇರ ನುಡಿಗಳು ಅನೇಕರಿಗೆ ಆಪ್ತವಾಗುವ ಬದಲು ಕೆಂಡದಂತಹ ದ್ವೇಷವನ್ನು ಹುಟ್ಟುಹಾಕುತ್ತಿವೆ. ನೀವು ಮೇಲ್ನೋಟಕ್ಕೆ ಕಲ್ಲುಬಂಡೆಯಂತೆ ಕಂಡರೂ ಯಾರಾದರೂ ಸಣ್ಣ ಟೀಕೆ ಮಾಡಿದರೆ ತಕ್ಷಣ ವಿಚಲಿತರಾಗುತ್ತೀರಿ. ನಿಮ್ಮ ಈ ಅತಿಯಾದ ಭಾವನಾತ್ಮಕತೆಯನ್ನೇ ನಿಮ್ಮ ರಹಸ್ಯ ಶತ್ರು ಬಳಸಿಕೊಳ್ಳುತ್ತಿದ್ದಾಳೆ. ನೀವು ಯಾರನ್ನೂ ನೋಯಿಸುವುದಿಲ್ಲ ಎಂದುಕೊಳ್ಳುತ್ತೀರಿ, ಆದರೆ ನಿಮ್ಮ ಅಜಾಗರೂಕ ಮಾತುಗಳು ಅವಳ ಅಂತರಾಳದಲ್ಲಿ ಪ್ರತೀಕಾರದ ಕಿಚ್ಚು ಹಚ್ಚಿವೆ. ಆಕೆ ನಿಮ್ಮ ಸೌಮ್ಯ ಸ್ವಭಾವದ ಹಿಂದೆ ಅಡಗಿರುವ ದೌರ್ಬಲ್ಯವನ್ನು ಗುರುತಿಸಿದ್ದಾಳೆ. ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಅಥವಾ ಬುದ್ಧಿಶಕ್ತಿ ಅವಳನ್ನು ಸೆಳೆಯುತ್ತಿಲ್ಲ, ಬದಲಾಗಿ ಅವಳಲ್ಲಿ ಅಸೂಯೆಯನ್ನು ತುಂಬುತ್ತಿದೆ. ಆಕೆ ನಿಮ್ಮ ಪ್ರತಿಭೆಯನ್ನು ಕಂಡು ಬೆಚ್ಚಿಬಿದ್ದಿದ್ದಾಳೆ ಮತ್ತು ಅದನ್ನು ಹೇಗೆ ನಾಶಪಡಿಸಬೇಕೆಂದು ಯೋಜಿಸುತ್ತಿದ್ದಾಳೆ. ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿರುವುದರಿಂದ ಅಧಿಕಾರ ಚಲಾಯಿಸುವುದು ನಿಮ್ಮ ಜನ್ಮಜಾತ ಗುಣ. ಆದರೆ ಇದೇ ಗುಣವು ನಿಮ್ಮ ವೃತ್ತಿಕ್ಷೇತ್ರದಲ್ಲಿ ವಿರೋಧಿಗಳ ಗುಂಪನ್ನು ಸೃಷ್ಟಿಸಿದೆ. ನೀವು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದರೆ ಆಕೆ ನಿಮ್ಮ ವಿಫಲತೆಗಾಗಿ ಪ್ರಾರ್ಥಿಸುತ್ತಿದ್ದಾಳೆ. ನಿಮ್ಮ ಜವಾಬ್ದಾರಿಯುತ ನಡವಳಿಕೆಯನ್ನು ಆಕೆ ಒಂದು ನಾಟಕವೆಂದು ಭಾವಿಸಿದ್ದಾಳೆ. ಈ ಅಪಾಯಕಾರಿ ಮಹಿಳೆ ನಿಮ್ಮ ಕಚೇರಿಯಲ್ಲಿ ಇರಬಹುದು ಅಥವಾ ನಿಮ್ಮ ಹಳೆಯ ವ್ಯವಹಾರದ ವೈಷಮ್ಯ ಹೊಂದಿರುವ ಪರಿಚಯಸ್ಥಲಾಗಿರಬಹುದು. ಅವಳು ನಿಮ್ಮನ್ನು ಆರಾಧಿಸುತ್ತಿಲ್ಲ, ಬದಲಾಗಿ ನಿಮ್ಮ ನಾಶಕ್ಕೆ ಸಮಯ ಕಾಯುತ್ತಿದ್ದಾಳೆ. ಪ್ರಸ್ತುತ ಶುಕ್ರನ ಸ್ಥಾನವು ನಿಮಗೆ ಸಂಪತ್ತನ್ನು ತರುವಂತೆ ಕಂಡರೂ ಅದು ಕೇವಲ ಒಂದು ಮಾಯೆ. ಈ ಸಂಪತ್ತು ನಿಮ್ಮ ಜೀವನಕ್ಕೆ ರಕ್ಷಣೆ ನೀಡುವ ಬದಲು ಆಪತ್ತನ್ನು ತರಲಿದೆ. ಕುಟುಂಬದ ಭವಿಷ್ಯಕ್ಕಾಗಿ ನೀವು ಪಡುತ್ತಿರುವ ಕಷ್ಟವನ್ನು ಆಕೆ ಹೀಯಾಳಿಸುತ್ತಿದ್ದಾಳೆ. ನೀವು ಪ್ರೀತಿಸುವವರನ್ನು ಸುಖವಾಗಿಡಲು ಪ್ರಯತ್ನಿಸುತ್ತಿದ್ದರೆ ಅವಳ ಉದ್ದೇಶ ಮಾತ್ರ ನಿಮ್ಮ ಸಂಬಂಧಗಳನ್ನು ಒಡೆದುಹಾಕುವುದಾಗಿದೆ. ನಿಮ್ಮ ಪ್ರಾಮಾಣಿಕತೆಯನ್ನೇ ಅಸ್ತ್ರವಾಗಿಸಿಕೊಂಡು ನಿಮ್ಮ ವಿರುದ್ಧ ಸಂಚು ರೂಪಿಸಲು ಆಕೆ ಸಿದ್ಧತೆ ನಡೆಸುತ್ತಿದ್ದಾಳೆ. ಸಹನೆ ಮತ್ತು ತಾಳ್ಮೆ ನಿಮ್ಮಲ್ಲಿ ಹೆಚ್ಚಿದೆ ಎಂದು ನೀವು ಭಾವಿಸುತ್ತೀರಿ, ಆದರೆ ಈ ತಾಳ್ಮೆಯೇ ಆಕೆಗೆ ಕುತಂತ್ರ ಮಾಡಲು ಹೆಚ್ಚಿನ ಸಮಯ ನೀಡುತ್ತಿದೆ. ಕುಟುಂಬದ ರಕ್ಷಣೆಗಾಗಿ ನೀವು ನಿಂತರೆ ಆಕೆ ಮೊದಲು ನಿಮ್ಮ ಮನೆಯೊಳಗಿನ ಶಾಂತಿಯನ್ನೇ ಕೆಡಿಸಲು ಮುಂದಾಗುತ್ತಾಳೆ. ಗುರು ಮತ್ತು ಶನಿ ಬಲವು ನಿಮಗೆ ತಾತ್ಕಾಲಿಕ ನೆರವು ನೀಡಿದರೂ ಕೇತುವಿನ ಅಶುಭ ಛಾಯವು ಈ ಮಹಿಳೆಯ ಮೂಲಕ ನಿಮಗೆ ತಟ್ಟಲಿದೆ. ತಾಯಿಯೊಂದಿಗೆ ನೀವು ಹೊಂದಿರುವ ಬಾಂಧವ್ಯವನ್ನು ಆಕೆ ಸಹಿಸುತ್ತಿಲ್ಲ. ನಿಮ್ಮ ಜೀವನದ ವಿಜಯದ ಹಾದಿಯಲ್ಲಿ ಮುಳ್ಳಾಗಲು ಆಕೆ ಸಜ್ಜಾಗಿದ್ದಾಳೆ. ಸಂಗೀತ, ಸಾಹಿತ್ಯದಂತಹ ನಿಮ್ಮ ಹವ್ಯಾಸಗಳನ್ನು ಆಕೆ ನಿಮ್ಮನ್ನು ಸೋಮಾರಿ ಮಾಡಲು ಬಳಸಿಕೊಳ್ಳಬಹುದು. ಎಚ್ಚರವಿರಲಿ, ನಿಮ್ಮ ಕ್ಷಣಿಕ ಕೋಪವು ಅವಳಿಗೆ ನಿಮ್ಮ ಮೇಲೆ ದೂರು ನೀಡಲು ಒಂದು ದೊಡ್ಡ ಪುರಾವೆಯಾಗಲಿದೆ. ನಿಮ್ಮ ಬದುಕಿನ ಸುಖ ಸಂತೋಷಗಳನ್ನು ದಹಿಸಲು ಕಾಯುತ್ತಿರುವ ಆ ರಹಸ್ಯ ಮಹಿಳೆಯ ಬಗ್ಗೆ ಈಗ ಮತ್ತಷ್ಟು ಆಳವಾಗಿ ತಿಳಿಯೋಣ. ಜ್ಯೋತಿಷ್ಯಶಾಸ್ತ್ರದ ಸೂಕ್ಷ್ಮ ಸಂಕೇತಗಳ ಪ್ರಕಾರ ಆಕೆಯ ಹೆಸರಿನ ಮೊದಲ ಅಕ್ಷರವು ಎ, ಎಂ ಅಥವಾ ಎನ್ ಆಗಿರುವ ಸಾಧ್ಯತೆ ದಟ್ಟವಾಗಿದೆ. ಈ ಅಕ್ಷರಗಳಿಂದ ಹೆಸರು ಆರಂಭವಾಗುವ ಮಹಿಳೆಯರ ಬಗ್ಗೆ ನೀವು ಅತೀವ ಜಾಗರೂಕತೆಯಿಂದ ಇರಲೇಬೇಕು. ಆಕೆ ನಿಮ್ಮ ಮುಂದೆ ಬಂದು ಎಂದಿಗೂ ಯುದ್ಧ ಸಾರುವುದಿಲ್ಲ, ಬದಲಾಗಿ ನಿಮ್ಮ ಬೆನ್ನಿನ ಹಿಂದೆ ನಿಂತು ಕುತಂತ್ರದ ಬಲೆಯನ್ನು ಹೆಣೆಯುತ್ತಾಳೆ. ಅವಳಿಗೆ ನಿಮ್ಮ ಎದುರು ನಿಂತು ಮಾತನಾಡುವ ಧೈರ್ಯವಿಲ್ಲ, ಏಕೆಂದರೆ ನಿಮ್ಮ ಸಿಂಹಸದೃಶ ವ್ಯಕ್ತಿತ್ವದ ಮುಂದೆ ಆಕೆಯ ಕಪಟಾಟ ನಡೆಯುವುದಿಲ್ಲ. ಆದರೆ ಆಕೆಯ ಮೌನವೇ ಒಂದು ದೊಡ್ಡ ಆಪತ್ತು. ಈ ಮಹಿಳೆ ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಅತೀವವಾಗಿ ನೊಂದುಕೊಳ್ಳುತ್ತಾಳೆ. ನೀವು ಸಾಧನೆಯ ಶಿಖರ ಏರುತ್ತಿದ್ದರೆ ಅದನ್ನು ಕೆಳಗಿಳಿಸಲು ಆಕೆ ಪ್ರತಿಕ್ಷಣವೂ ಹವಣಪಡುತ್ತಾಳೆ. ನಿಮ್ಮ ಪ್ರತಿಯೊಂದು ಸಣ್ಣ ಸೋಲನ್ನು ಆಕೆ ಹಬ್ಬದಂತೆ ಆಚರಿಸುತ್ತಾಳೆ. ಆಕೆಯ ಕಣ್ಣಿನಲ್ಲಿ ಪ್ರೀತಿಯ ಬದಲು ದ್ವೇಷದ ಜ್ವಾಲೆಯಿದೆ. ನೀವು ಸಾಮಾಜಿಕವಾಗಿ ಬೆಳೆಯುತ್ತಿರುವುದು ಆಕೆಗೆ ಸಹಿಸಲಾಗದ ಸಂಗತಿ. ಆಕೆ ಕೇವಲ ನಿಮ್ಮ ರೂಪವಲ್ಲ, ನಿಮ್ಮ ಆತ್ಮವಿಶ್ವಾಸವನ್ನೇ ಕುಗ್ಗಿಸಲು ಹೊಂಚು ಹಾಕುತ್ತಿದ್ದಾಳೆ. ನಿಮ್ಮ ಆತ್ಮಶಕ್ತಿ ಹಾಗೂ ಛಲವನ್ನು ಕಂಡರೆ ಆಕೆಗೆ ಅತೀವ ಅಸೂಯೆಯಿದೆ.
ನೀವು ಎಲ್ಲರ ಮುಂದೆ ಧೈರ್ಯವಾಗಿ ನಿಂತಾಗ ಆಕೆ ಮಾತ್ರ ಕತ್ತಲಿನಲ್ಲಿ ನಿಂತು ನಿಮ್ಮ ಪತನಕ್ಕೆ ಸ್ಕೆಚ್ ಹಾಕುತ್ತಿರುತ್ತಾಳೆ. ಆಕೆ ನಿಮ್ಮ ಕಣ್ಣಿಗೆ ಬಿದ್ದಾಗ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿಯ ಭಾವನೆ ಮೂಡುವುದಿಲ್ಲ, ಬದಲಾಗಿ ಒಂದು ರೀತಿಯ ಅಸ್ಪಷ್ಟ ಆತಂಕ ಅಥವಾ ನಡುಕ ಉಂಟಾಗಬಹುದು. ನಿಮ್ಮ ಅಂತರಾತ್ಮವು ಇವಳು ಅಪಾಯಕಾರಿ ಎಂದು ಪದೇ ಪದೇ ಎಚ್ಚರಿಸುತ್ತಿದ್ದರೂ ನೀವದನ್ನು ಸ್ನೇಹಿತ ಎಂದು ಭಾವಿಸಿ ತಪ್ಪು ಮಾಡುತ್ತಿರಬಹುದು. ನೀವು ಮರೆತ ಹಳೆಯ ತಪ್ಪುಗಳನ್ನು ಆಕೆ ನೆನಪಿಟ್ಟುಕೊಂಡಿರುತ್ತಾಳೆ ಮತ್ತು ಸಮಯ ಬಂದಾಗ ಅದನ್ನು ನಿಮ್ಮ ವಿರುದ್ಧವೇ ಅಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತಾಳೆ. ಆಕೆ ಎಲ್ಲರ ಜತೆ ಮುಕ್ತವಾಗಿ ನಗುತ್ತಾ ಮಾತನಾಡಬಹುದು, ಆದರೆ ನಿಮ್ಮ ಹತ್ತಿರ ಬಂದಾಗ ಗಂಭೀರವಾಗಿ ಅಥವಾ ನಿಗೂಢವಾಗಿ ವರ್ತಿಸುತ್ತಾಳೆ. ನಿಮ್ಮ ಪ್ರತಿಯೊಂದು ಅಭಿಪ್ರಾಯವನ್ನು ಆಕೆ ವಿರೋಧಿಸುತ್ತಾಳೆ, ಆದರೆ ಅದನ್ನು ನೇರವಾಗಿ ಹೇಳದೆ ಮೌನವಾಗಿ ಅಸಮ್ಮತಿ ಸೂಚಿಸುತ್ತಾಳೆ. ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸ್ಆಪ್ ಮೂಲಕ ಆಕೆ ನಿಮ್ಮ ಮೇಲೆ ನಿರಂತರ ನಿಗಾ ಇಟ್ಟಿರುತ್ತಾಳೆ. ನೀವು ಯಾವುದಾದರೂ ಸಾಧನೆ ಮಾಡಿದಾಗ ಆಕೆ ಮೌನವಾಗಿ ಗಮನಿಸುತ್ತಾಳೆ ಮತ್ತು ನಿಮ್ಮನ್ನು ದಾರಿ ತಪ್ಪಿಸಲು ಸುಳ್ಳು ಹೊಗಳಿಕೆಯ ಮೆಸೇಜ್ಗಳನ್ನು ಕಳಿಸಬಹುದು. ಆಕೆ ಪದೇ ಪದೇ ಕಾಲ್ ಮಾಡುತ್ತಾಳೆ, ಆದರೆ ನೀವು ಫೋನ್ ಎತ್ತಿದ ತಕ್ಷಣ ಸುಮ್ಮನಾಗುತ್ತಾರೆ ಅಥವಾ ನಿಮ್ಮ ಧ್ವನಿ ಕೇಳಿಸಿಕೊಂಡು ಕಟ್ ಮಾಡುತ್ತಾರೆ. ಇದು ಆಕೆಯ ಪ್ರೀತಿಯಲ್ಲ, ಬದಲಾಗಿ ನೀವು ಎಲ್ಲಿದ್ದೀರಿ ಮತ್ತು ಯಾರ ಜತೆಗಿದ್ದೀರಿ ಎಂದು ತಿಳಿಯುವ ಕಳ್ಳಾಟ. ನೀವು ದುಃಖದಲ್ಲಿದ್ದಾಗ ಆಕೆ ಹತ್ತಿರ ಬರುವುದಿಲ್ಲ, ದೂರದಿಂದಲೇ ನಿಮ್ಮ ಪತನವನ್ನು ನೋಡಿ ಆನಂದಿಸುತ್ತಾಳೆ. ನಿಮ್ಮ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತನಾಡುತ್ತಿದ್ದರೆ ಆಕೆ ಅವರ ಜೊತೆಗೂಡಿ ಮತ್ತಷ್ಟು ವಿಷವನ್ನು ಕಾರುತ್ತಾಳೆ. ನಿಮ್ಮ ಬೆನ್ನಿನ ಹಿಂದೆ ನಿಂತು ನಿಮ್ಮ ಪರವಾಗಿ ಮಾತನಾಡುವ ಬದಲು ನಿಮ್ಮ ವ್ಯಕ್ತಿತ್ವವನ್ನು ಕೆಡಿಸಲು ಹಗಲಿರುಳು ಶ್ರಮಿಸುತ್ತಾಳೆ. ಈ ಮಹಿಳೆ ನಿಮ್ಮ ಜೀವನಕ್ಕೆ ಬೆಳಕಾಗಿ ಬರುವುದಿಲ್ಲ, ಬದಲಾಗಿ ಕತ್ತಲ ದೀಪವಾಗಿ ಬರುತ್ತಾಳೆ. ಆಕೆ ನಿಮ್ಮ ಹಾದಿಯಲ್ಲಿ ದಾರಿದೀಪವಾಗುವ ಬದಲು ನೀವು ಹಳ್ಳಕ್ಕೆ ಬೀಳುವಂತೆ ದಾರಿ ತಪ್ಪಿಸುತ್ತಾಳೆ. ಆಕೆಯ ಪ್ರವೇಶದಿಂದ ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗಬಹುದು, ರಾತ್ರಿಯ ನಿದ್ದೆ ದೂರವಾಗಬಹುದು ಮತ್ತು ಮಾನಸಿಕ ಶಾಂತಿ ಹದವೆಸ್ತವಾಗಬಹುದು. ಆಕೆ ನಿಮ್ಮ ಕಚೇರಿಯಲ್ಲಿ ಪರಿಚಯವಾಗಿರಬಹುದು ಅಥವಾ ನಿಮ್ಮ ಹಳೆಯ ವ್ಯವಹಾರದ ವೈಷಮ್ಯ ಹೊಂದಿರುವ ಪರಿಚಯಸ್ಥಳಾಗಿರಬಹುದು. ಅವಳು ನಿಮ್ಮನ್ನು ಆರಾಧಿಸುತ್ತಿಲ್ಲ, ಬದಲಾಗಿ ನಿಮ್ಮ ನಾಶಕ್ಕೆ ಸಮಯ ಕಾಯುತ್ತಿದ್ದಾಳೆ. ಸಿಂಹರಾಶಿಯವರೇ, ನೀವು ಇಂತಹ ನಕಾರಾತ್ಮಕ ಶಕ್ತಿಯನ್ನು ಗುರುತಿಸುವುದು ಅತ್ಯಗತ್ಯ. ನಿಮ್ಮ ಜೀವನಕ್ಕೆ ಬರುವ ಈ ಅನಾಹುತಕಾರಿ ಮೌನ ಸಂಕೇತವು ನಿಮ್ಮ ಬದುಕಿನ ದಿಕ್ಕನ್ನೇ ತಪ್ಪಿಸಬಹುದು. ಯಾವ ಸಿಂಹರಾಶಿಯ ಪುರುಷರು ಇನ್ನೂ ಅವಿವಾಹಿತರಾಗಿದ್ದಾರೋ ಅವರು ಇಂತಹ ಮಹಿಳೆಯರ ಮಾಯಾಜಾಲಕ್ಕೆ ಸಿಲುಕದಂತೆ ಎಚ್ಚರಿಕೆ ವಹಿಸಿ. ಇದು ದೇವರು ನಿಮಗೆ ನೀಡುತ್ತಿರುವ ಮೌನವಾದ ಎಚ್ಚರಿಕೆಯಾಗಿದೆ. ಬದಲಾವಣೆ ಬರುವ ಮುಂಚೆ ಇಂತಹ ಅಪಾಯಕಾರಿ ಸಂಬಂಧಗಳಿಂದ ದೂರವಿರುವುದು ನಿಮ್ಮ ಭವಿಷ್ಯಕ್ಕೆ ಶ್ರೇಯಸ್ಕರ. ಈ ಕಠಿಣ ಸತ್ಯವನ್ನು ಅರಿತುಕೊಂಡು ನಿಮ್ಮ ಶತ್ರುಗಳನ್ನು ಗುರುತಿಸಿ ನಿಮ್ಮ ಜೀವನವನ್ನು ಸುರಕ್ಷಿತವಾಗಿಸಿಕೊಳ್ಳಿ. ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಮತ್ತು ಉಪಯುಕ್ತವೆನಿಸಿದರೆ ಕೂಡಲೇ ಇದನ್ನು ನಿಮ್ಮ ಹಿತೈಷಿಗಳಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಇಂತಹ ಅನೇಕ ಎಚ್ಚರಿಕೆಯ ಸಂದೇಶಗಳನ್ನು ಪಡೆದುಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.